ನಮಸ್ಕಾರ ಕರ್ನಾಟಕ. ವಿಶ್ವಸಂಸ್ಥೆಯಿಂದ ಭಾರತಕ್ಕೆ ವ್ಯಾಪಕ ಪ್ರಶಂಸೆ ಸಿಕ್ಕಿದೆ. ಈ ವಿಷಯ ತಿಳಿಬೇಕೇ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಭಾರತವು ಗರ್ಭಿಣಿಯರು, ಬಾಣಂತಿಯರು, ನವಜಾತ ಶಿಶುಗಳು ಮತ್ತು 5 ವರ್ಷದೊಳಗಿನ ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ಜಾಗತಿಕವಾಗಿ ಐತಿಹಾಸಿಕ ಮೈಲಿಗಲ್ಲು ಸಾಧಿಸಿದೆ ಎಂದು ಹೇಳಲಾಗುತ್ತಿದೆ ಮತ್ತು ಇದು ವ್ಯಾಪಕ ಪ್ರಶಂಸೆ ಸಿಕ್ಕಿದೆಂದು ವಿಶ್ವಸಂಸ್ಥೆಯಿಂದ ತಿಳಿದು ಬಂದಿದೆ. ಮತ್ತು ಭಾರತ ವಿಶ್ವಕ್ಕೆ ಸರ್ಜನ್ ಎಂದು ವಿಶ್ವಸಂಸ್ಥೆಯಿಂದ ವ್ಯಾಪಕ ಪ್ರಶಂಸೆ ಬಂದಿದೆ. ಅಷ್ಟೇ ಅಲ್ಲದೆ ಔಷಧ ರಫ್ತು ಮೂಲಕ ವಿದೇಶಿಗರಿಗೂ ಸಂಜೀವಿನಿ ಆಗಿರುವ ಭಾರತವು ತನ್ನ ಒಡಲಿನ ಮಕ್ಕಳ ರಕ್ಷಣೆಯಲ್ಲಿ ವಿಶ್ವದಲ್ಲೇ ಮುಂದಿದೆ ಎಂದು ಹೇಳಲಾಗುತ್ತಿದೆ. ಕೊರೋನಾ ಕಾಲಘಟ್ಟದಿಂದ ಇಡೀ ಜಗತ್ತೇ ಆರೋಗ್ಯಕರ ವಾತಾವರಣ ನಿರ್ಮಾಣಕ್ಕೆ ಭಾರತವನ್ನು ಅನುಸರಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಭಾರತ ಸರ್ಕಾರವು ಕೈಗೊಂಡ ಕ್ರಾಂತಿಕಾರಿ ಸುಧಾರಣೆ ಕ್ರಮಗಳ ಫಲವಾಗಿ ಈಗಾಗಲೇ ಲಕ್ಷಾಂತರ ಯುವ ಜೀವಗಳನ್ನು ಕೂಡ ಉಳಿಸಿದೆ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ಲಕ್ಷಾಂತರ ಜನರ ಆರೋಗ್ಯಕರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೇ, ಇನ್ನು ವಿಶ್ವಸಂಸ್ಥೆಯು ಆರೋಗ್ಯ ಕವಚದಲ್ಲಿ ಭಾರತ ಮಾದರಿ ರಾಷ್ಟ್ರ ಎಂದು ಹೇಳಿದೆ. ಶಿಶು ದಡಾರ ಲಸಿಕೆ ದರವು 93% ಏರಿತು ಮತ್ತು 5 ವರ್ಷದೊಳಗಿನ ಮಕ್ಕಳು ಈ ಕಾಯಿಲೆಯಿಂದ ಸಾವಿಗೀಡಾಗುವುದನ್ನು ಗಣನೀಯ ಪ್ರಮಾಣದಲ್ಲಿ, ಅಂದರೆ 97% ಕಡಿಮೆಯಾಗಿದೆ ಎಂದು ಹೇಳಿದೆ. 5200 ದಡಾರ ಸಂಬಂಧಿತ ಸಾವುಗಳು ಸಂಭವಿಸಿದೆ. ಆದರೆ ಭಾರತ ಅಷ್ಟರ ಮಟ್ಟಿಗೆ ಜನರಿಗೆ ಆರೋಗ್ಯ ಭಾಗ್ಯ ಕಲ್ಪಿಸಿದೆಂದು ಹೇಳಿದೆ. ತಾಯಿ ಮಕ್ಕಳ ಜೀವ ರಕ್ಷಣೆಗಾಗಿ ಮೂಲ ಸೌಕರ್ಯ ಮತ್ತು ಅಗತ್ಯ ವೈದ್ಯಕೀಯ ಮಾನವ ಸಂಪನ್ಮೂಲಗಳೊಂದಿಗೆ ಸೂಕ್ತ ಔಷಧ ಉಪಚಾರವನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತವು ಮಾದರಿ ರಾಷ್ಟ್ರವಾಗಿದೆ ಎಂದು ವಿಶ್ವಸಂಸ್ಥೆ ಸಂತಸ ವ್ಯಕ್ತಪಡಿಸಿದೆ. ಮತ್ತು ಭಾರತೀಯರ ಆರೋಗ್ಯ ರಕ್ಷಣೆಯಲ್ಲಿ ಆಯುಷ್ಮಾನ್ ಭಾರತ್ನಂತಹ ಆರೋಗ್ಯ ಉಪಕ್ರಮಗಳ ಕೊಡುಗೆ ಅನನ್ಯವಾಗಿದೆ. ಇದು ಒಂದು ಒಳ್ಳೆಯ ಉದಾಹರಣೆಯಾಗಿದೆಂದು ಮತ್ತು ಇದರ ಸಹಿತ ಉಲ್ಲೇಖಿಸಿರುವ ವಿಶ್ವಸಂಸ್ಥೆ ಇತ್ತೀಚೆಗಷ್ಟೇ ವರದಿಯೊಂದನ್ನು ಬಿಡುಗಡೆ ಮಾಡಿದೆ. ವಿಶ್ವದ ಅತಿ ದೊಡ್ಡ ಆರೋಗ್ಯ ಯೋಜನೆ ಆಯುಷ್ಮಾನ್ ಭಾರತ್ ಸುಮಾರು 5500 ವಾರ್ಷಿಕ ಕವರೇಜ್ ಒದಗಿಸುತ್ತಿರುವ ಭಾರತ್ ಆಯುಷ್ಮಾನ್ ಭಾರತ್ ವಿಶ್ವದ ಅತಿ ದೊಡ್ಡ ಆರೋಗ್ಯ ಯೋಜನೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಪ್ರತಿ ಗರ್ಭಿಣಿ ಮಹಿಳೆ, ಸಿಸೇರಿಯನ್ ವಿಭಾಗ ಸೇರಿದಂತೆ ಮತ್ತು ಶಿಶು ಔಷಧಿಗಳು, ರೋಗ ನಿರ್ಣಯ ಮತ್ತು ಆಹಾರ ಪದ್ಧತಿ ಇವು ಜೀವರಕ್ಷಕಗಳಾಗಿವೆ. ಉಚಿತ ಹೆರಿಗೆಗೆ ವ್ಯವಸ್ಥೆ, ಉಚಿತ ಸಾರಿಗೆ, ಮಾತೃತ್ವ ಕಾಯುವ ಮನೆಗಳು, ಮಕ್ಕಳ ಆರೋಗ್ಯ ವಿಭಾಗಗಳು, ನವಜಾತ ಶಿಶುಗಳ ಸ್ಥಿರೀಕರಣ ಘಟಕಗಳು, ಅನಾರೋಗ್ಯ ಪೀಡಿತ ನವಜಾತ ಶಿಶು ಆರೈಕೆ ಘಟಕಗಳು, ತಾಯಿಯ ಆರೈಕೆ ಘಟಕಗಳು ಮತ್ತು ಜನನ ದೋಷ ತಪಾಸಣೆಗಾಗಿ ವಿಶೇಷ ಕಾರ್ಯಕ್ರಮ ರೂಪಿಸುವ ಮೂಲಕ ಮೂಲ ಸೌಕರ್ಯವನ್ನು ಭಾರತವು ಬಲಪಡಿಸಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಒಳ್ಳೆಯ ಅನುಭವ ಶುಶ್ರೂಷಕಿಯರು ಮತ್ತು ಸಮುದಾಯ ಆರೋಗ್ಯ ಕಾರ್ಯಕರ್ತರಂತಹ ನುರಿತ ಹೆರಿಗೆ ಸಹಾಯಕರನ್ನು ನಿಯೋಜಿಸುವಲ್ಲಿ ಆದ್ಯತೆ ನೀಡಿದೆಂದು ಹೇಳಲಾಗುತ್ತಿದೆ. ತಾಯಂದಿರು, ನವಜಾತ ಶಿಶುಗಳು ಮತ್ತು ಮಕ್ಕಳ ಆರೋಗ್ಯ ಸೂಚಕಗಳ ದತ್ತಾಂಶ ವ್ಯವಸ್ಥೆಗಳು ಮತ್ತು ಡಿಜಿಟಲೀಕರಣ ನಿರಂತರವಾಗಿ ಸುಧಾರಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಕೇಂದ್ರ ಸರ್ಕಾರವು ಮಾನಿಟರಿಂಗ್ ಪೋರ್ಟಲ್ ಆರಂಭಿಸಿ GPS ಮೂಲಕ ಮೊಬೈಲ್ ವೈದ್ಯಕೀಯ ಘಟಕಗಳನ್ನು ಟ್ರ್ಯಾಕ್ ಮಾಡುತ್ತದೆ, ಕ್ಷೇತ್ರ ಆರೋಗ್ಯ ಸೇವೆಗಳನ್ನು ಹೆಚ್ಚಿಸುತ್ತದೆ ಮತ್ತು ಅಗತ್ಯ ಔಷಧ ಒದಗಿಸಿ ರೋಗಿಗಳ ಜೇಬಿನಿಂದ ಖರ್ಚು ವೆಚ್ಚವನ್ನು ಕಡಿಮೆ ಮಾಡಿದೆಂದು ಇಲ್ಲಿ ಹೇಳಬಹುದು. ಭಾರತ ಸರ್ಕಾರ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಉಚಿತ ಔಷಧ ಸೇವಾ ಉಪಕ್ರಮ ಜಾರಿಗೆ ತರುವ ಮೂಲಕ ಆರ್ಥಿಕ ನೆರವು ನೀಡುತ್ತಿದೆ. ರಾಷ್ಟ್ರೀಯ ಆರೋಗ್ಯ ಖಾತೆಗಳ ಅಂದಾಜಿನ ಪ್ರಕಾರ ಒಟ್ಟು ಆರೋಗ್ಯ ವೆಚ್ಚದ ಶೇಕಡಾವಾರು ಹಣದಿಂದ ಹೊರಹೋಗುವ ವೆಚ್ಚ 2013-14ರಲ್ಲಿ 64.2% ಇದೀಗ 39%ಕ್ಕೆ ಇಳಿದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯವರು ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರವು ತಗೊಂಡ ದಿಟ್ಟ ಹೆಜ್ಜೆಗಳಿಂದ ವಿಶ್ವಸಂಸ್ಥೆಯು ವ್ಯಾಪಕ ಪ್ರಶಂಸೆಯನ್ನು ನೀಡಿದೆ. ಗೆಳೆಯರೇ, ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.